ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮಾರ್ಚ್ ತಿಂಗಳ 18ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ಅವನು ಸ್ವಾತಂತ್ರ್ಯ ನೀಡುತ್ತಾನೆ. ಸೈತಾನನು 18 ವರ್ಷಗಳಿಂದ ಬಂಧಿಸಿದ್ದ ಅಬ್ರಹಾಮನ ಮಗಳಾದ ಈ ಮಹಿಳೆಯನ್ನು ಸಬ್ಬತ್ ದಿನದಂದು ಈ ಬಂಧನದಿಂದ ಬಿಡುಗಡೆ ಮಾಡಬಾರದೆ? ಲೂಕ 13:16. ಯೇಸುಕ್ರಿಸ್ತನು ಸಬ್ಬತ್ ದಿನದಲ್ಲಿ ದೇವಾಲಯಕ್ಕೆ ಹೋದಾಗ 18 ವರ್ಷಗಳಿಂದ ಗೂಣಿಯಾಗಿದ್ದ ಒಬ್ಬ ಸ್ತ್ರೀ ಅಲ್ಲಿದ್ದಳು. ಅವಳು ತುಂಬ ಬಾಗಿದ್ದರಿಂದ ನೇರವಾಗಿ ನಿಲ್ಲಲು ಸಾಧ್ಯವಾಗಲಿಲ್ಲ. ಯೇಸು ಆಕೆಯನ್ನು ನೋಡಿ ತನ್ನ ಬಳಿಗೆ ಕರೆದು, ಸ್ತ್ರೀಯೇ, ನಿನ್ನ ರೋಗದಿಂದ ಬಿಡುಗಡೆಯಾದೆ ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನು ಇಟ್ಟನು. ತಕ್ಷಣವೇ ಅವಳು ನೆಟ್ಟಗಾದಳು ಮತ್ತು ದೇವರನ್ನು ಮಹಿಮೆಪಡಿಸಿದಳು. ಲೂಕ 13:11-13. ಅವನು ಸಬ್ಬತ್ ದಿನದಲ್ಲಿ ಗುಣಪಡಿಸಿದ್ದಕ್ಕೆ ಸಭಾಮಂದಿರದ ಅಧಿಕಾರಿಯು ಕೋಪಗೊಂಡನು. ಅವನು, ಕೆಲಸ ಮಾಡಲು 6 ದಿನಗಳಿವೆ, ಆ ದಿನಗಳಲ್ಲಿ ಬಂದು ಗುಣಮುಖರಾಗಿರಿ ಎಂದು ಹೇಳಿದನು. ಆದರೆ ಕರ್ತನು 1 ದಿನವೂ ಗುಣಮುಖವಾಗುವುದನ್ನು ವಿಳಂಬ ಮಾಡಲು ಬಯಸಲಿಲ್ಲ. ಅವಳು ದೇವರ ಮಗಳು, ಅಬ್ರಹಾಮನ ಮಗಳು. ಇನ್ನೂ 1 ದಿನವೂ ಅಸ್ವಸ್ಥಳಾಗಬಾರದು ಎಂಬುದು ಆತನ ಉದ್ದೇಶವಾಗಿತ್ತು. ನಾವು ಒಂದು ವಿಷಯವನ್ನು ಖಚಿತವಾಗಿ ತಿಳಿದುಕೊಳ್ಳಬೇಕು. ಕರ್ತನು ತನ್ನ ಮಕ್ಕಳಿಗೆ ಅನಾರೋಗ್ಯ ಕೊಡುವವನಲ್ಲ. ನಾವು ಅನಾರೋಗ್ಯಕ್ಕೆ ಒಳಗಾಗುವುದು ಆತನ ಇಚ್ಛೆಯಲ್ಲ. ಯಾವುದೇ ತಂದೆ ತನ್ನ ಮಗು ಅನಾರೋಗ್ಯದಿಂದ ಬಿದ್ದಿರುವುದನ್ನು ನೋಡಿ ಸಂತೋಷ ಪಡುತ್ತಾನೆಯೇ? ಅವನು ತನ್ನ ಮಗನಿಗೆ ಅನಾರೋಗ್ಯ ಎಂದು ಉತ್ಸಾಹದಿಂದ ಪಟ್ಟಣ ಸುತ್ತುತ್ತಾನೆಯೇ? ಅವನು 1 ದಿನ ಹಾಗೆ ಮಾಡುವುದಿಲ್ಲ ಅಲ್ವಾ? ಅವನ ಮಗು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವನು ಮಗುವಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಾನೆ ಮತ್ತು ಅವನು ಬೇಗನೆ ಚೇತರಿಸಿಕೊಳ್ಳುವಂತೆ ನೋಡಿಕೊಳ್ಳಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾನೆ. ನಾವು ಐಹಿಕ ಪಿತೃಗಳಾಗಿ ತುಂಬ ಕರುಣಾಮಯಿಗಳಾಗಿದ್ದರೆ ನಮ್ಮ ಸ್ವರ್ಗೀಯ ತಂದೆಯು ನಮ್ಮ ಯೋಗಕ್ಷೇಮ ಮತ್ತು ಆರೋಗ್ಯವನ್ನು ಎಷ್ಟು ಹೆಚ್ಚಾಗಿ ಬಯಸುತ್ತಾನೆ. ಅವರ ಪ್ರತಿಯೊಂದು ಮಗುವು ಆರೋಗ್ಯವಾಗಿರಬೇಕು ಎಂಬುದು ಅವರ ಆಶಯ. ನಮಗೆ ದೈವಿಕ ಸಾಂತ್ವನ ಮತ್ತು ಆರೋಗ್ಯವನ್ನು ನೀಡುವ ವಾಗ್ದಾನಗಳನ್ನು ಕರ್ತನು ಸತ್ಯವೇದದಲ್ಲಿ ನೀಡಿದ್ದಾನೆ. ಯೇಸುಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನು ಗಿಲ್ಯಾದಿನ ತೈಲವಾಗಿ ಕೊಟ್ಟನು. ಅಷ್ಟೇ ಅಲ್ಲ, ನಮ್ಮ ದೇಹಗಳನ್ನು ಜೀವಂತಗೊಳಿಸುವ ಕರ್ತನ ಆತ್ಮನನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಸತ್ಯವೇದವು ಹೇಳುತ್ತದೆ, ಆತನು ನಿಮ್ಮಲ್ಲಿ ವಾಸಿಸುವ ತನ್ನ ಆತ್ಮದ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಜೀವಂತಗೊಳಿಸುವನು. ರೋಮಾಪುರದವರಿಗೆ 8:11. ಆದಾಮನ ಪಾಪದ ಮೂಲಕ ಸಾವು ಲೋಕವನ್ನು ಪ್ರವೇಶಿಸಿತು, ಆದರೆ ಪವಿತ್ರಾತ್ಮನ ಶಕ್ತಿಯ ಮೂಲಕವೇ ಲೋಕಕ್ಕೆ ಜೀವ ಬಂತು. ಆದ್ದರಿಂದ ನಾವು ಜೀವನದಲ್ಲಿ ಬೆಳೆದು ಪೂರ್ಣ ಜೀವನವನ್ನು ಪಡೆಯುತ್ತೇವೆ. ದೇವರ ಮಕ್ಕಳೇ, ನೀವು ರಕ್ಷಿಸಲ್ಪಟ್ಟು ಮತ್ತೆ ಹುಟ್ಟಿದಾಗ ನಿಮ್ಮ ಆತ್ಮಕ್ಕೆ ಜೀವ ಬರುತ್ತದೆ. ನೀವು ಪವಿತ್ರಾತ್ಮನ ಅಭಿಷೇಕವನ್ನು ಪಡೆದಾಗ ಜೀವವು ನಿಮ್ಮ ಆತ್ಮದೊಳಗೆ ಬರುತ್ತದೆ. ಪವಿತ್ರಾತ್ಮನ ಆಗಮನದ ಮೂಲಕವೇ ನಿಮ್ಮ ದೇಹವು ಪುನರುಜ್ಜೀವನಗೊಳ್ಳುತ್ತದೆ ಮತ್ತು ಹೊಸ ಶಕ್ತಿಯನ್ನು ಪಡೆದು ನೀವು ಆರೋಗ್ಯವಾಗಿರುತ್ತೀರಿ. ನೆನಪಿಡಿ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ನಿನ್ನ ಎಲ್ಲ ರೋಗಗಳನ್ನು ಗುಣಪಡಿಸುವವನು, ನಿನ್ನ ಜೀವವನ್ನು ನಾಶನದಿಂದ ಬಿಡಿಸುವವನು, ಕೃಪೆಯಿಂದಲೂ ಕರುಣೆಯಿಂದಲೂ ನಿನಗೆ ಈ ಕಿರೀಟವನ್ನು ಧರಿಸುವವನು. ಕೀರ್ತನೆಗಳು 103:3-4.
ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.